Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 41 verse 9. Even my best friend, the one I trusted most, the one who shared my food, has turned against me. ಕೀರ್ತನೆಗಳು 41ನೇ ಅಧ್ಯಾಯ 9ನೇ ವಚನ. ನಾನು ಯಾವನನ್ನು ನಂಬಿದ್ದೆನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ, ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಯೋಹಾನ 13:18 ನಾವು ನೋಡ್ತೇವೆ, ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಎಂಬುದಾಗಿ ಅಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹೌದು, ನನ್ನ ಜೊತೆಗೆ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇದನ್ನು ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನ ಬಗ್ಗೆ ಯೇಸು ಸ್ವಾಮಿ ಹೇಳುತ್ತಿರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿಯೇ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಆಗ ಶಿಷ್ಯರೆಲ್ಲರೂ ಅನುಮಾನ ಪಟ್ಟಿಕೊಳ್ಳುತ್ತಾರೆ, ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಇರ್ತಾರೆ, ಬಹಳವಾಗಿ ದುಃಖ ಪಡುತ್ತಾರೆ. ಸ್ವಾಮಿ, ನಾನಲ್ಲವಲ್ಲ ಎಂಬುದಾಗಿ ಒಬ್ಬೊಬ್ಬರು ಕೇಳುತ್ತಾರೆ. ಅದಕ್ಕೆ ಯೇಸು ಸ್ವಾಮಿ, ಈ 12 ಮಂದಿಯೊಳಗೆ ಒಬ್ಬನು ನನ್ನ ಸಂಗಡ ಪಾತ್ರೆಯಲ್ಲಿ ಕೈ ಎದ್ದಿದವನೇ ನನಗೆ ಹಿಡ್ಕೊಡುವನು ಎಂಬುದಾಗಿ ಹೇಳ್ತಾರೆ. ಆಗ ಪೇತ್ರನು ಯೇಸು ಸ್ವಾಮಿಗೆ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನ್ಗೆ ಸನ್ನೆ ಮಾಡಿ ಈ ರೀತಿ ಹೇಳ್ತಾನೆ, ಯಾರನ್ನು ಕುರಿತು ಸ್ವಾಮಿ ಹೇಳ್ತಾ ಇದ್ದಾರೆ ಕೇಳು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿ ಆ ತುತ್ತನ್ನು ಅದ್ದಿ ಇಸ್ಕರಿಯೋತ ಯೂದನಿಗೆ ಕೊಡುತ್ತಾರೆ. ಆಮೇಲೆ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಮನುಷ್ಯ ಕುಮಾರನೇನೋ ಹೊರಟು ಹೋಗುತ್ತಾನೆ, ಹಾಗೆ ಆತನ ವಿಷಯವಾಗಿ ಬರೆದಿದೆ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡ್ಕೊಡ್ತಾನೋ ಆ ಮನುಷ್ಯನ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂಬುದಾಗಿ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳಿದ್ದಾಗ್ಯೂ ಕೂಡ ಆ ಕೆಡುಕು ಯಾರಿಂದ ಉಂಟಾಗುತ್ತದೋ ಅವರ ಗತಿ ಅದೋ ಗತಿಯಾಗಿರ್ತದೆ ಪ್ರಿಯರೇ. 11 ಮಂದಿ ಶಿಷ್ಯರು ಕರ್ತನನ್ನು ನೋಡಿ, ನಿನ್ನನ್ನು ಹಿಡ್ಕೊಡುವವನು ನಾನು ಎಂಬುದಾಗಿ ಕೇಳುವಾಗ ಅವರ ಹೃದಯದ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಅವರ ಹೃದಯದಲ್ಲಿ ಯಾವ ಕಪಟವಿರಲಿಲ್ಲ, ಯಥಾರ್ಥ ಮನಸ್ಸು ಅವರದಾಗಿತ್ತು. ಯಾಕೆಂದರೆ ಕರ್ತನನ್ನು ಹಿಡ್ಕೊಡಬೇಕು ಎನ್ನುವ ಆಲೋಚನೆ ಅವರಲ್ಲಿ ಒಬ್ಬರ ಹೃದಯದಲ್ಲಿಯೂ ಇರಲಿಲ್ಲ ಪ್ರಿಯರೇ. ಆದರೂ ಕೂಡ ಅವರು ತಮ್ಮ ಸ್ವಂತ ಹೃದಯವನ್ನೇ ನಂಬದೆ ಕರ್ತನೇ ನಮ್ಮನ್ನು ಪರೀಕ್ಷಿಸಲಿ ಎಂಬುದಾಗಿ ಈ ರೀತಿ ಅವರು ಯೇಸು ಸ್ವಾಮಿಗೆ ಕೇಳ್ತಾರೆ, ನಾನಲ್ಲವಲ್ಲ ಎಂಬುದಾಗಿ. ಕೀರ್ತನೆ 139, 23, 24 ನಾವು ನೋಡ್ತೇವೆ, ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸಿ ಪರಿಶೋಧಿಸಿ ನನ್ನನ್ನು ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಎಂದು ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಅಲ್ಲಿ ಅರಸನಾದ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ ಪ್ರಿಯರೇ. ಯೂದನೂ ಕೂಡ ಆ ರೀತಿ ಕೇಳ್ತಾ ಇದ್ದಾನೆ, ನಾನಲ್ಲವಲ್ಲ ಎಂಬುದಾಗಿ. ಯಾಕೆ ಆ ರೀತಿ ಅವನು ಕೇಳ್ತಾ ಇದ್ದಾನೆ ಅಂದರೆ, ಯೇಸು ಸ್ವಾಮಿಯನ್ನು ಹಿಡ್ಕೊಡುವವನು ನಾನೇ ಎಂಬುದಾಗಿ ಅವನಿಗೆ ತಿಳಿಯದೇ ಇದ್ದುದರಿಂದ ಹೀಗೆ ಕೇಳಿದನು. ಅಥವಾ ಗುರುದ್ರೋಹ ಮಾಡುವುದಕ್ಕೆ ಅವನನ್ನು ಎಬ್ಬಿಸಿದ ಆ ಸೈತಾನನು ಅವನ ಹೃದಯದಲ್ಲಿ ಹಾಕಿರ್ತಕ್ಕಂಥ ಆ ಯೋಚನೆ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲವೋ? ಅಥವಾ ಕರ್ತನನ್ನು ಪರೀಕ್ಷಿಸಬೇಕು, ಕರ್ತನಿಗೆ ಈ ವಿಷಯ ತಿಳಿದಿದೆಯೋ ಇಲ್ಲವೋ ಎಂಬುದಾಗಿ ಅವನು ಕೇಳಿರಬಹುದು ಪ್ರಿಯರೇ. ಆದರೆ ಇಲ್ಲಿ ಯೇಸು ಸ್ವಾಮಿಯ ಪ್ರವಾದನೆಯ ವಾಕ್ಯ ನೆರವೇರುತ್ತಾ ಇದೆ. ಇಲ್ಲಿ ಯೂದನು ಆ ರೀತಿ ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಡುವುದಕ್ಕೆ 2 ಕಾರಣ. ಒಂದು, ದ್ರವ್ಯಾಶೆ, ಹಣದ ಆಶೆ. ಹಣದ ಮೇಲೆ ಅವನಿಗೆ ಆಶೆ ಇದ್ದಿತ್ತು. ಅವನು ಕೇವಲ 30 ರೂಪಾಯಿಗೆ ಯೇಸು ಸ್ವಾಮಿಯನ್ನು ಮಾರಿಬಿಟ್ಟನು. 2ನೇ ಕಾರಣ, ಗುರುದ್ರೋಹ ಅವನಲ್ಲಿತ್ತು. ಆ ದ್ರೋಹದ ಭಾವದಿಂದಾಗಿ ಯೇಸು ಸ್ವಾಮಿಯನ್ನು ಅವನು ಹಿಡಿದುಕೊಡುತ್ತಾನೆ. ಯೇಸು ಸ್ವಾಮಿ ಅವನ ಕುರಿತು ಹೇಳುತ್ತಾರೆ, ಅಯ್ಯೋ ನಿನ್ನ ಗತಿ ಏನೆಂದು ಹೇಳಲಿ ಎಂಬುದಾಗಿ. ದುಷ್ಟರು ಹುಲ್ಲಿನ ಹಾಗೆ ಚಿಗುರುತ್ತಾರೆ, ಆದರೆ ಅವರು ಅರಳುವಾಗ ಎಂದೆಂದಿಗೂ ನಿರ್ಮೂಲವಾಗುವ ಹಾಗೆ ಆಗುವುದು ಎಂಬುದಾಗಿ ಕೀರ್ತನೆ 92:7 ನಾವು ನೋಡುತ್ತೇವೆ. ನಮ್ಮ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಕರುಣೆಯುಳ್ಳ ದೇವರ ಬಾಯಿಂದ ಈ ಮಾತು ಬರ್ತಾ ಇದೆ, ಅಯ್ಯೋ ನಿನ್ನ ಗತಿ ಏನೆಂದು ಹೇಳಲಿ. ಇವತ್ತು ಯೇಸು ಸ್ವಾಮಿ ನಿನ್ನನ್ನು ಕುರಿತು ಈ ರೀತಿ ಹೇಳ್ತಾ ಇದ್ದಾರಾ? ನಾವು ಗುರುದ್ರೋಹ ಮಾಡ್ತಾ ಇದ್ದೇವಾ? ನಾವು ನಮ್ಮ ಪ್ರಿಯರಿಗೆ, ನಮ್ಮ ಮಿತ್ರರಿಗೆ ದ್ರೋಹ ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಸೈತಾನನಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡುವುದು ಬೇಡ.
ಯೇಸು ಸ್ವಾಮಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡೋಣ. ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡೋಣ. ನಾವು ಗುರುದ್ರೋಹಿಗಳಾಗಿ ಬದುಕದಂತೆ ಕರ್ತನಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಲಿಕ್ಕೆ ನನಗೂ ನಿನಗೂ ಕರ್ತನು ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಪ್ರಿಯ ರಕ್ಷಕನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಿಮ್ಮ ರೊಟ್ಟಿಯನ್ನು ತಿಂದ ಶಿಷ್ಯನು ದ್ರೋಹಿಯಾಗಿದ್ದಾಗ ನಿಮಗೆ ಬಹಳ ನೋವಾಗಿದೆ ಕರ್ತನೆ. ಆ ರೀತಿ ನಾವು ನಡೆದುಕೊಳ್ಳದಂತೆ ಜೀವಿಸಲಿಕ್ಕೆ ಸಹಾಯ ಮಾಡಿ ಕರ್ತನೆ. ಅಂದು ಯೂದನು ನಿಮಗೆ ವಿರೋಧವಾಗಿ ಹಿಮ್ಮಡಿಯನ್ನು ಎತ್ತಿದ ಹಾಗೆ ನಾವು ಕೂಡ ಈ ರೀತಿ ಅನೇಕ ಸಾರಿ ನಿಮಗೆ ದ್ರೋಹಿಗಳಾಗಿ ಜೀವಿಸುತ್ತೇವೆ ಕರ್ತನೆ. ನಮ್ಮ ಅಂತರಂಗದಲ್ಲಿ ನಿಮಗೆ ವಿರೋಧವಾಗಿ ಅನೇಕ ವಿಧವಾದ ಪಾಪಗಳನ್ನು ಮಾಡುತ್ತೇವೆ ಕರ್ತನೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಕೃಪೆಯುಳ್ಳ ಕರ್ತನೆ, ನಮ್ಮನ್ನು ಆಶೀರ್ವಾದ ಮಾಡಪ್ಪ. ಕಪಟದ ವೇಷವನ್ನು ಹಾಕಿಕೊಳ್ಳದಂತೆ ಸತ್ಯವಂತರಾಗಿ ಪವಿತ್ರಾತ್ಮ ಭರಿತರಾಗಿ ನಿಮ್ಮ ಮಾರ್ಗದಲ್ಲಿ ಜೀವಿಸಲಿಕ್ಕೆ, ನಿಮಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.